ರಾಜ್ಯ ಸರ್ಕಾರ ಕಾಸಿಗಾಗಿ ಹುದ್ದೆ ನೀಡುತ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಸರ್ಕಾರದಲ್ಲಿ ಅನರ್ಹರಿಗೆಲ್ಲ ಆಯಾಕಟ್ಟಿನ ಹುದ್ದೆ ನೀಡಲಾಗ್ತಾ ಇದೆ. ಫ್ರೀಡಂನಲ್ಲಿ ಬೆಸ್ಕಾಂ ಅಕ್ರಮ ಹುದ್ದೆ ಕರ್ಮಕಾಂಡ ಬಯಲಾಗ್ತಾ ಇರತಕ್ಕಂಥದ್ದು. ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗಾಗಿ ಅನರ್ಹ ಅಧಿಕಾರಿಗಳ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕಾಸಿಗಾಗಿ ಹುದ್ದೆ ನೀಡುತ್ತಿದೆಯಾ? ಸರ್ಕಾರದಲ್ಲಿ ಅನರ್ಹರಿಗೆಲ್ಲ ಆಯಾಕಟ್ಟಿನ ಹುದ್ದೆ ನೀಡಲಾಗ್ತಾ ಇದೆ. ಫ್ರೀಡಂ ಟಿವಿನಲ್ಲಿ ಬೆಸ್ಕಾಂ ಅಕ್ರಮದ ಹುದ್ದೆ ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು, ಅಕ್ರಮ ಬಟ ಬಯಲಾಗಿರ್ತಕ್ಕಂಥದ್ದು. ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ ಅನರ್ಹ ಅಧಿಕಾರಿಗೆ ನೇಮಕ ಮಾಡಲಾಗಿದೆ. IRS ಹುದ್ದೆಗೆ ಸ್ಟೆಂಟ್ ಅಕೌಂಟ್ ಅಧಿಕಾರಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಕಿರಿಯ ಹಣಕಾಸು ಅಧಿಕಾರಿ ನೇಮಕ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಎಸ್ಕಾಂ ಹಣಕಾಸು ನಿರ್ದೇಶಕನಿಗೆ IRS ಕೇಡರ್ ಹುದ್ದೆ ನೀಡಲಾಗಿರ್ತಕ್ಕಂಥದ್ದು. ಇದೀಗ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿ ನೇಮಕ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಹಣಕಾಸು ನಿರ್ದೇಶಕ ಹುದ್ದೆಗೆ IRS ಕೇಡರ್ ಅಧಿಕಾರಿ ನೇಮಕ ಮಾಡಬೇಕು. ರಾಜ್ಯ ಸರ್ಕಾರ ಕಾಸಿಗಾಗಿ ಹುದ್ದೆ ನೀಡ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ಈಗ ಮೂಡಿ ಬರ್ತಾ ಇರತಕ್ಕಂಥದ್ದು. ಸರ್ಕಾರದಲ್ಲಿ ಅನರ್ಹರಿಗೆಲ್ಲ ಆಯಾಕಟ್ಟಿನ ಹುದ್ದೆ ನೀಡಲಾಗ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಬೆಸ್ಕಾಂ ಅಕ್ರಮದ ಹುದ್ದೆಯ ಒಂದು ಬೆಟ ಬಯಲಾಗಿರ್ತಕ್ಕಂಥದ್ದು ಕರ್ಮಕಾಂಡ. ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ ಅನರ್ಹ ಅಧಿಕಾರಿ ನೇಮಕ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. IRS ಹುದ್ದೆಗೆ ಸ್ಟೆಂಟ್ ಅಕೌಂಟ್ ಅಧಿಕಾರಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಮೊದಲ ಬಾರಿಗೆ ಕಿರಿಯ ಹಣಕಾಸು ಅಧಿಕಾರಿ ನೇಮಕ ಆಗಿರ್ತಕ್ಕಂಥದ್ದು. ಎಸ್ಕಾಂ ಹಣಕಾಸು ನಿರ್ದೇಶಕನಿಗೆ IRS ಕೇಡರ್ ಹುದ್ದೆ ನೀಡಲಾಗಿರ್ತಕ್ಕಂಥದ್ದು. ಇದೀಗ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿ ನೇಮಕ. ಹಣಕಾಸು ನಿರ್ದೇಶಕ ಹುದ್ದೆಗೆ IRS ಕೇಡರ್ ಅಧಿಕಾರಿ ನೇಮಕ ಮಾಡಬೇಕು. ರಾಜ್ಯ ಸರ್ಕಾರ ಕಾಸಿಗಾಗಿ ಕೆಲಸ ಮಾಡ್ತಾ ಇದೆಯಾ? ಈ ರೀತಿಯಾಗಿ ಕಾಸಿಗಾಗಿ ಹುದ್ದೆ ನೀಡ್ತಾ ಇದೆಯಾ? ಸರ್ಕಾರದಲ್ಲಿ ಅನರ್ಹರಿಗೆಲ್ಲ ಆಯಾಕಟ್ಟಿನ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಫ್ರೀಡಂ ಟಿವಿ ಇದರ ಬಗ್ಗೆ ಬಟಾಬೇಲು ಮಾಡ್ತಾ ಇರ್ತಕ್ಕಂಥದ್ದು ಈಗ ಒಂದು ಬೆಸ್ಕಾಂನ ಕರ್ಮಕಾಂಡದ ಬಗ್ಗೆ. ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ ಅನರ್ಹ ಅಧಿಕಾರಿ ನೇಮಕ ಮಾಡಲಾಗಿದೆ. IRS ಹುದ್ದೆಗೆ ಸ್ಟೆಂಟ್ ಅಕೌಂಟ್ ಅಧಿಕಾರಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಕಿರಿಯ ಹಣಕಾಸು ಅಧಿಕಾರಿ ನೇಮಕ ಆಗಿರ್ತಕ್ಕಂಥದ್ದು. ಎಸ್ಕಾಂ ಹಣಕಾಸು ನಿರ್ದೇಶಕನಿಗೆ IRS ಕೇಡರ್ ಹುದ್ದೆ. ಇದೀಗ ರಾಜ್ಯ ಲೆಕ್ಕ ಪರಿಶೋಧನೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾಸಿಗಾಗಿ ಹುದ್ದೆ ನೀಡುತ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಅಕ್ರಮಗಳು ಬಟಾ ಬಯಲಾಗಿದೆ. ಅದು ಕೂಡ ಫ್ರೀಡಂ ಟಿವಿಯ ಮುಖಾಂತರ ಸರ್ಕಾರದಲ್ಲಿ ಅನರ್ಹರಿಗೆಲ್ಲ ಆಯಾಕಟ್ಟಿನ ಹುದ್ದೆಯನ್ನು ನೀಡಲಾಗ್ತಾ ಇದೆ. ಈ ಬೆಸ್ಕಾಂನಲ್ಲಿ ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ ಬೇರೆ ಒಂದು ಇಲಾಖೆ ಅಧಿಕಾರಿಯನ್ನು ನೇಮಕ ಮಾಡಲಾಗಿರ್ತಕ್ಕಂಥದ್ದು. IRS ಹುದ್ದೆಗೆ ಸ್ಟೇಟ್ ಅಕೌಂಟ್ ಹುದ್ದೆ ನೀಡಲಾಗಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ KSAOS ಅಧಿಕಾರಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು. KSAOS ಅಧಿಕಾರಿ ನೇಮಿಸಿ ಎಡವಟ್ಟು ಮಾಡಿದ್ದ ರಾಜ್ಯ ಸರ್ಕಾರ. ಈ ಹಿಂದೆ ಚೇತನ್, ದರ್ಶನ್ ಸೇರಿ ಇನ್ನಿತರ ಅಧಿಕಾರಿಗಳು IRS ಕೇಡರ್ ಅಧಿಕಾರಿಗಳು ಆಗಿದ್ರು. ಇದೀಗ ನಿಯಮಗಳನ್ನ ಗಾಳಿಗೆ ತೂರಿ ರಾಜ್ಯ ಹಣಕಾಸು ಅಧಿಕಾರಿಗಳಿಗೆ ಮಣೆ ಹಾಕಿರ್ತಕ್ಕಂಥದ್ದು ಸರ್ಕಾರ. ಮಹಾದೇವ ಎಂಬುವ ಅಧಿಕಾರಿಗೆ ಬೆಸ್ಕಾಂನಲ್ಲಿ ಆಯಾಕಟ್ಟಿನ ಹುದ್ದೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಮಹಾದೇವ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿ. ನಿಯಮಗಳ ಪ್ರಕಾರ ಮಹಾದೇವ ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ ಅನರ್ಹರಾಗಿದ್ದಾರೆ. ಈ ಅಧಿಕಾರಿಗೂ ಅರ್ಹ ಹುದ್ದೆ ನೀಡಿ ಮೈ ಮೇಲೆ ವಿವಾದವನ್ನು ಎಳೆದುಕೊಂಡಿರ್ತಕ್ಕಂಥದ್ದು ಈಗ ರಾಜ್ಯ ಸರ್ಕಾರ. ಮೊದಲ ಬಾರಿಗೆ ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ KSAOS ಅಧಿಕಾರಿ ನೇಮಕ ಆಗಿರ್ತಕ್ಕಂಥದ್ದು. ಈ KSAOS ಅಧಿಕಾರಿ ನೇಮಿಸಿ ಎಡವಟ್ಟನ್ನು ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಈ ಹಿಂದೆ ಚೇತನ್, ದರ್ಶನ್ ಸೇರಿ ಇನ್ನಿತರ ಅಧಿಕಾರಿಗಳು ಈ ಒಂದು ಇಲಾಖೆಗೆ ಇದ್ರು. ಇದೀಗ ನಿಯಮಗಳನ್ನು ಗಾಳಿಗೆ ತೂರಿ ರಾಜ್ಯ ಹಣಕಾಸು ಅಧಿಕಾರಿಗಳಿಗೆ ಮಣೆ ಹಾಕಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಮಹಾದೇವ ಎಂಬುವ ಅಧಿಕಾರಿಗೆ ಬೆಸ್ಕಾಂನಲ್ಲಿ ಆಯಾಕಟ್ಟಿನ ಹುದ್ದೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ. ನಿಯಮಗಳನ್ನು ಗಾಳಿಗೆ ತೂರಿ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿಕೊಂಡಿರ್ತಕ್ಕಂಥದ್ದು. ಅನರ್ಹ ಅಧಿಕಾರಿಗೆ ಹುದ್ದೆ ನೀಡಿ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದೆ ರಾಜ್ಯ ಸರ್ಕಾರ. ಮೊದಲ ಬಾರಿಗೆ ಬೆಸ್ಕಾಂ ಹಣಕಾಸು ನಿರ್ದೇಶಕನಿಗೆ ಈ ಒಂದು ಹುದ್ದೆ ನೀಡಿರ್ತಕ್ಕಂಥದ್ದು. KSAOS ಅಧಿಕಾರಿ ನೇಮಿಸಿ ಎಡವಟ್ಟನ್ನು ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಈ ಹಿಂದೆ ಚೇತನ್, ದರ್ಶನ್ ಸೇರಿ ಇನ್ನಿತರ ಅಧಿಕಾರಿಗಳು IRS ಒಂದು ಹುದ್ದೆಯಲ್ಲಿರ್ತಕ್ಕಂಥದ್ದು. ಇದೀಗ ನಿಯಮಗಳನ್ನು ಗಾಳಿಗೆ ತೂರಿ ರಾಜ್ಯ ಸರ್ಕಾರ ರಾಜ್ಯ ಹಣಕಾಸು ಅಧಿಕಾರಿಗೆ
ಈ ಒಂದು ಹುದ್ದೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಮಹಾದೇವ ಎಂಬುವ ಅಧಿಕಾರಿಗೆ ಬೆಸ್ಕಾಂನಲ್ಲಿ ಆಯಾ ಕಟ್ಟಿನ ಹುದ್ದೆಯನ್ನು ನೀಡಲಾಗಿದೆ. ಮಹಾದೇವ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥದ್ದು. ನಿಯಮಗಳ ಪ್ರಕಾರ ಮಹಾದೇವ ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ ಅನರ್ಹರಾಗಿದ್ದಾರೆ. ಈ ಹುದ್ದೆಯನ್ನು ನೀಡಿ ವಿವಾದವನ್ನ ರಾಜ್ಯ ಸರ್ಕಾರ ಮೈಮೇಲೆ ಎಳೆದುಕೊಂಡಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಬೆಸ್ಕಾಂ ಹಣಕಾಸು ನಿರ್ದೇಶಕ ಹುದ್ದೆಗೆ ಕೆಎಸ್ಎಒಎಸ್ ಅಧಿಕಾರಿ ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು. ಕೆಎಸ್ಎಒಎಸ್ ಅಧಿಕಾರಿ ನೇಮಿಸಿ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿಕೊಂಡಿರ್ತಕ್ಕಂಥದ್ದು ವಿವಾದವನ್ನ ಮೈಮೇಲೆ ತೆರೆದುಕೊಂಡಿದೆ. ಈ ಹಿಂದೆ ಚೇತನ್, ದರ್ಶನ್ ಸೇರಿ ಇನ್ನಿತರ ಅಧಿಕಾರಿಗಳು IRS ಕೇಡರ್ ಅಧಿಕಾರಿಗಳಾಗಿದ್ರು. ಇದೀಗ ನಿಯಮಗಳನ್ನ ಗಾಳಿಗೆ ತೂರಿ ರಾಜ್ಯ ಸರ್ಕಾರ ರಾಜ್ಯ ಹಣಕಾಸು ಅಧಿಕಾರಿಗೆ ಮಣೆ ಹಾಕಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಮಹಾದೇವ ಎಂಬ ಅಧಿಕಾರಿಗೆ ಬೆಸ್ಕಾಂನಲ್ಲಿ ಆಯಾ ಕಟ್ಟಿನ ಒಂದು ಹುದ್ದೆಯನ್ನು ನೀಡಲಾಗಿದೆ. ರಾಜ್ಯ ಲೆಕ್ಕ ಪರಿಶೋಧನೆಯ ಒಂದು ಲೆಕ್ಕಾಧಿಕಾರಿಯಾಗಿರ್ತಕ್ಕಂಥವ್ರು ಈ ಅಧಿಕಾರಿ ಮಹಾದೇವ ಅಂತಕ್ಕಂಥವ್ರು. ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿ ಇವರಿಗೆ IRS ಹುದ್ದೆಗೆ ಸ್ಟೇಟ್ ಅಕೌಂಟ್ ಅಧಿಕಾರಿ ಆಗಿ ನೇಮಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದರ ಆದೇಶವನ್ನು ನೋಡ್ತಾ ಇದ್ದೀರಿ ನೀವು ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಮಹಾದೇವ ಅವರನ್ನು ನೋಡ್ತಾ ಇದ್ದೀರಿ, ಒಂದು ಕಡೆ IRS ಹುದ್ದೆಗೆ ಸ್ಟೇಟ್ ಅಕೌಂಟ್ ಅಧಿಕಾರಿ ನೇಮಿಸಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಈಗ ವಿವಾದಕ್ಕೆ ಈಡಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಆ ಹುದ್ದೆಗೆ ಅವರು ಸೂಕ್ತನೇ ಅಲ್ಲ ಅಂತ ಒಬ್ಬ ಅಧಿಕಾರಿಗೆ ಆ ಒಂದು ಹುದ್ದೆಯನ್ನು ಆದೇಶ ಹೊರಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ.